ವಿಷಯದಲ್ಲಿ ಮಧ್ಯೆ ಭಯ ಹಾಕಕ್ಕೆ ಒಂದೊಂದು ರೂಪಾಯಿ ಸಂಪಾದನೆ ಮಾಡೋಕ್ಕೂ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಬಿಟ್ಟಿ ಕೂಲ್ ತಿಳ್ಕೊ ಬಂದಿರೋ ನಿನಗೇನ ಗೊತ್ತೋ ಅಪ್ಪ? ಸುಮ್ಮನೆ ಇರಪ್ಪ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ನೀವೇ ತಾನೇ ಹೇಳಿದ್ದೀರಾ. ದುಡಿಲಿ ಬಿಡಿ, ಏನಾಗಿದೆ ಅವನಿಗೆ? ಕೈಕಾಲು ಇದೆ ತಾನೆ, ಮಾತು ಬರೋಲ್ಲ ಅಂದ್ರೆ ಏನಾಯ್ತು? ಸೀರಿಯಸ್ ಆಗಿ ಮಾತಾಡೋ ಸುಮ್ಮನೆ ನಿಂತಿರ್ಬೇಕು. ಸೀರಿಯಸ್ ಆಗಿ ಮಾತಾಡ್ಬೇಕಾದ್ರೆ ಸುಮ್ಮನೆ ನಿಂತಿರ್ಬೇಕು. ದೊಡ್ಡ ಯಜಮಾನ ತರ ಮೂಗ್ ತೋರಿಸ್ಕೊಂಡ್ ಬರೋದಲ್ಲ. ಮೊದಲು ದುಡ್ಡಿನ ಬೆಲೆ ತಿಳ್ಕೊ. ದಂಡ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಡಿ. ತಿನ್ನೋದ ಕಷ್ಟ ಆದ್ರೂ ದುಡಿ, ದುಡಿ. ಎಕ್ಸಿಟ್ ಆಗ್ಬಿಡಿ ನಂಗೆ ಹೇಳ್ಬಿಟ್ಟ ಅನ್ಕೊಂಡು ಎಕ್ಸಿಟ್ ಆದ್ರೆ ನೋಡ್ತೀರಾ ಹಂಗೆ ಎಲ್ಲ ಒಂದ್ ಕಡೆ ನೋಡಿದ್ರೆ ಬೇಜಾರಲ್ಲಿ ಹಂಗೆ ಹೋಗಿ ಅಣ್ಣ ಏನ್ ಕೊಡ್ತೀರಾ? ಅವ್ರು ಹೋದ್ರು, ಫೋನ್ ಕಟ್ ಆಯ್ತು. ಅದಾದ್ಮೇಲೆ ಒಂದು ಸ್ಟೆಪ್ ಮುಂದೆ ಬರ್ತೀರಾ, ನೀವು ಫೋನ್ ಮಾಡಿ. ನೀವು ಅಣ್ಣ ಫೋನ್ ಮಾಡಿ, ಮತ್ತೆ ಅವ್ರಿಗೆ ಫೋನ್ ಮಾಡ್ತೀರಾ. ಫೋನ್ ಮಾಡಿದ್ರೆ ಸ್ವಲ್ಪ ನೋಡಿ ಎಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ. ಫೋನ್ ಮಾಡಿದ್ರೆ ಸರ್ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಮಗು ಫೋನ್ ಕೊಡ್ತೀರಾ? ಅದಕ್ಕೆ ಮಾತಾಡಿ ಮೇಡಮ್. ಖುಷಿ ಈ ಫೋಟೋ ಇಟ್ಕೊಳ್ಳೋ ಇದೆಲ್ಲ ಖುಷಿ. ಯಾಕೆ ಹೀಗೆ ಮಾಡಿದೆ? ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಅದು ಸರಿಯಾಗಿ ಕನೆಕ್ಟ್ ಬರಲ್ಲ, ನಂಗೆ ಒಟ್ಟು ಕಳಿಸಿದ್ದಾರೆ ಅಂತ ಹೇಳ್ತಾರೆ.